ಒಂದೇ ವಾರ್ಡು ಒಂದೇ ಜನಾಂಗಕ್ಕೆ 31 ಲಕ್ಷ ರೂಪಾಯಿ ಹಾಕಿದ್ರೆ ಹೇಗಿತ್ತು? ಎಲ್ಲರಿಗೂ ಸಮಾನತೆ ಇರಬೇಕು. ಇಲ್ಲ ಇದು ನಾವು ಒಪ್ಪದ ಸರಿ. ಒಂದೇ ವಾರ್ಡಿಗೆ 31.5 ಲಕ್ಷ ಹಾಕಿದ್ರೆ ಹೀಗೆ ಮೇಡಮ್. ಎಲ್ಲ ಕಡೆನೂ ಅವಶ್ಯಕತೆ ಇದೆ ಮೇಡಮ್. ಎಲ್ಲ ಕಡೆನೂ ಅವಶ್ಯಕತೆ ಇದೆ. ಎಲ್ಲ ವಾರ್ಡಲ್ಲೂ ಅವಶ್ಯಕತೆ ಇದೆ. ಒಂದೇ ವಾರ್ಡಿಗೆ 31 ಲಕ್ಷ ರೂಪಾಯಿ ಇದು ಸರಿ ಇಲ್ಲ ಸರ್. ಇದು ಆಯ್ತು. 26 ಲಕ್ಷ ಒಂದೇ ವಾರ್ಡ್ ಕೊಟ್ಟಪ್ಪ. 26 ಲಕ್ಷ ಒಂದೇ ವಾರ್ಡ್ ಕೊಟ್ಟು ಅದು ಬೇಡ ಮೇಡಮ್. ಈಗ ಮಾಡಿರೋ ಜಾಗದಲ್ಲೂ ಕೂಡ ಮೇಡಮ್, ಈಗ ಮಾಡಿರೋ ಜಾಗದಲ್ಲೂ ಕೂಡ ಸುಮ್ಮನೆ ಚರ್ಚೆ ಬೇಡ. ಅದು ಚರಂಡಿ ಗೊತ್ತಿರೋ ಜಾಗದಲ್ಲಿ ಮಾಡಿರೋದು ಒರಿಜಿನಲ್ ಚರಂಡಿ ಅಲ್ಲ. ಹೌದು, ಒರಿಜಿನಲ್ ಚರಂಡಿ ಅಲ್ಲ ಅದು. ಅಂತ ಮಾಡಿರೋ ಚರಂಡಿ ಸುಮ್ಮನೆ ಸಮಾಧಾನ ಮಾಡಿರೋದು. ಆಯ್ತು. ಇಲ್ಲಿ ಈ ಸ್ಕೂಲ್ ಇದೆಯಲ್ಲ, ಇದು ಮುಂಭಾಗ, ಅಲ್ಲಿಗೂ ರಾಜಕಾರಣ ಕವರಿಂಗ್ ಸ್ಟಾಪ್ ಇದೆ. ಅಬುಕಲಮ್ಮ ಸ್ಕೂಲ್ ಗೊತ್ತಿಲ್ಲ ನಿಮಗೆ 31 ಕೋಟಿ 40 ಅನ್ನೋದು ಗೊತ್ತಾ? ನಾನು ಅವತ್ತು ಬೆಳಗಾವಿಯಲ್ಲಿ ಗಲಾಟೆ ಮಾಡಿ ಗೊತ್ತಾಯ್ತಾ? ನಾವು ಹೇಳೋದು ಕೇಳಿ. ಈಗ ನಿಮಗೆ ಏನು ಸಾಲಲ್ಲ ಗ್ರ್ಯಾಂಟ್. ಈಗ ನೀವು ಅದನ್ನ ಪ್ರಾವಿಷನ್ ಮಾಡಿಲ್ಲ, KRDS ಮಾಡಿಲ್ಲ. ನೀವು ಇನ್ಸ್ಪೆಕ್ಷನ್ ಮಾಡಿ ಹಾಕಿರೋದು ನಾನು ಬದಲಾವಣೆ ಮಾಡ್ತೀನಿ. ಅಲ್ಪಸಂಖ್ಯಾತರ ಇದರಲ್ಲೂ ಆಗಿದೆ. ನಾನು ಹೇಳೋದು ಕೇಳಿ. ನಾನೇ ಇನ್ಸ್ಪೆಕ್ಷನ್ ಹೋಗಿದ್ದಕ್ಕೆ ಕಳಿಸಿದೆ ಆ ಬಾಕಿ ಮಾಡಿ. ಇಂಜಿನಿಯರ್ ಹೇಳ್ರಿ, ಏನೇನು ಮಾಡಿದ್ರು ಪ್ರೈವೇಟ್ ಮಾಡಿದ್ರು ಹೇಳ್ರಿ. ತಗೊಂಡು ಇಲ್ಲ ಅದರಲ್ಲಿ ಮಾಡಿದ್ರು ಪ್ರೈವೇಟ್ ಹೇಳ್ರಿ. ಹಾಕಿರೋದು ನಮಗೆ ತಕರಾರು ಇಲ್ಲ ಸರ್. ಒಂದೇ ವಾರ್ಡಿಗೆ 31.5 ಲಕ್ಷ ಹಾಕಿರೋದು ಅದು ನಮ್ಗೆ ಹೌದು. ನೀವು ಮಾಜಿ ಅಧ್ಯಕ್ಷ ಆದ್ರು 4 ವಾರ್ಡ್ ಇದ್ರಿ. ಈ ಸ್ಕೂಲ್ ಹಿಂಭಾಗದ ಕವರಿಂಗ್ ಸ್ಟಾಪ್ ಇದೆ. ಎಲ್ಲ ಸಮಾಜಕ್ಕೂ ಹಾಕಿ, ಎಲ್ಲ ಸಮಾಜಕ್ಕೂ ಹಾಕಿ ಅರ್ಥ ಮಾಡಿ. ಇನ್ನೊಂದು ಬಂದಾಗ ಇನ್ನೊಂದ್ಸಲ ಮಾಡಿಸಿ. 26 ಲಕ್ಷ ಒಂದೇ ವಾರ್ಡ್ ಹಾಕಿದ್ವಿ. ಯಾಕೆ ಹಾಕಿದ್ವಿ? ಅದು ಸಾರ್ವಜನಿಕ ಔಷಧ ಇದೆ ಹಾಕಿದ್ವಿ. ಈಗ ಎಲ್ಲ ವಾರ್ಡ್ಗೂ ಹಾಕಿ. ಇದು ನನಗೆ ಗೊತ್ತಿದೆ. ಒಂದೇ ವಾರ್ಡ್ ಅಲ್ಲ, 5 ವಾರ್ಡ್ ಹಾಕಿದ್ದಾರೆ. ಅದು ದೇಶದಲ್ಲಿ ಜನ ಬದುಕಲ್ಲಿ 5 ವಾರ್ಡ್ ಹಾಕಿದ್ದಾರೆ. ಜನ ಬದುಕಬೇಕಲ್ಲ. ಆಯ್ತು, ನಾನು ಮಾಡ್ತೀನಿ ಬಿಡೋಣ. ಅದರಲ್ಲಿ ಎಲೆಕ್ಟ್ರಾನಿಕ್ ಬಿಡಿಭಾಗ ಮತ್ತಿದೇನಕ್ಕೆ ಕ್ರಿಯಾ ಯೋಜನೆ ಮಾಡಿದ್ದೀರಾ? 1,18,000 ರೂಪಾಯಿ ಬಿಡಿ. ಎಲೆಕ್ಟ್ರಿಕ್ ಅಂದ್ರೆ MCCBನೂ ಸೇರುತ್ತೆ. ಇಲ್ಲಿ ಒಂದು ನಿಮಿಷದಲ್ಲಿ ಹೇಳ್ರಿ. ಗಿಡಗಳು ಎಲ್ಲರಿಗೂ ನಮಸ್ಕಾರ ಸರ್. ವಿಷಯ ಸಂಖ್ಯೆ 35ರಲ್ಲಿ ವಾರ್ಷಿಕ ಟೆಂಡರ್ ಕರೆಯೋಕ್ಕೆ ಎಲ್ಲ ಮೋಟರು, ಪಂಪು, ಕಂಟ್ರೋಲ್ ಪ್ಯಾನಲ್ ಹಾಳಾದಲ್ಲಿ ಬದಲಾಯಿಸೋಕ್ಕೆ ಅದು ವಾರ್ಷಿಕ ಟೆಂಡರ್ ಕರೆಯೋಕ್ಕೆ ಸಬ್ಜೆಕ್ಟ್ ಇಟ್ಟಿರೋದು. ಇಲ್ಲಿ ವಿಷಯ ಸಂಖ್ಯೆ ಅದು ವಾಟರ್ ಸಪ್ಲೈ ರಿಲೇಟೆಡ್ ಗ್ರಾಂಟ್ ಅಲ್ಲಿ ವಾಟರ್ ಸಪ್ಲೈ ಸಂಬಂಧಪಟ್ಟಿರೋದು ದುರಸ್ತಿ ಅಥವಾ ಅಸೆಸರೀಸ್ ಚೇಂಜ್ ಮಾಡೋಕ್ಕೆ ಅವಕಾಶ ಇರೋದು. ಸೊ ಅಲ್ಲಿ MCCB ಪದೇ ಹಾಳಾಗ್ತಿರೋದ್ರಿಂದ MCCB ಬದಲಾಯಿಸೋಕ್ಕೆ 1,15,000 ಅದಕ್ಕೆ ಚೇಂಜ್ ಮಾಡೋಕ್ಕೆ ಸಬ್ಜೆಕ್ಟ್ ಬಂದಿದೆ. ಏನಾಗುತ್ತಂದ್ರೆ ಈ ವಾರ್ಷಿಕ ಮೇಂಟೈನ್ ಹೇಳ್ತೀನಿ. ವಾರ್ಷಿಕ ಮೋಟರ್ಸು ಮತ್ತೆ ಬೇಕು ಬಾಕ್ಸು ಅವೆಲ್ಲ ಮೇಂಟೈನ್ ಆಗುತ್ತೆ. ಇದೇನಂದ್ರೆ ಇದು ಸಡನ್ ಆಗಿ ಯಾವಾಗ ಕರೆಂಟ್ ಹೋಯ್ತು ಒಂದು ಶಾರ್ಟ್ ಆಯ್ತು, MCB ಶಾರ್ಟ್ ಆಗುತ್ತೆ. ಆ ಥರ ಅದಕ್ಕೂ ಪ್ರಾವಿಷನ್ ಮಾಡ್ಕೊಂಡಿರೋದು 1,18,000 ರೂಪಾಯಿ. ಒಂದು ವರ್ಷಕ್ಕೆ 2 MCB ಬರೋದು ಅಲ್ಲ. ಎಲೆಕ್ಟ್ರಿಕ್ ಬಿಡಿಭಾಗಗಳನ್ನು ಸಹ ರಿಪೇರಿ ಮಾಡೋದಕ್ಕೆ ನಾವು 1 ವರ್ಷಕ್ಕೆ ಟೆಂಡರ್ ಕೊಟ್ಮೇಲೆ ಮತ್ತೆ ಇದನ್ನ ಏನಕ್ಕೆ ನಾವು ಅದರ MCB ಪ್ರೈವೇಟ್ ಮಾಡಿರೋ ಸಪರೇಟ್ ಆಗಿ ಮಾಡ್ಕೊಂಡಿರ್ತೀವಿ. ಸಪರೇಟ್ ಆಗಿರ್ತೀವಿ ಸರ್. ಅಂದ್ರೆ ಸರ್ ವಾರ್ಷಿಕ ಟೆಂಡರ್ ಅಲ್ಲಿ MCCB ಬರಲ್ಲ ಸರ್. ಬರಲ್ಲ ಸರ್. ಮೋಟರ್ ಪಂಪು ಮತ್ತೆ ಬರಲ್ಲ ಸರ್. ಮಾಡೋಕ್ಕೋಸ್ಕರ ಮಾಡಿದ್ರು.
ಇಲ್ಲ ಈಗ ಅದು ಕರೆಕ್ಟ್ ಅಲಮೆಂಟ್ ತಗೊಂಡು ಮಾಡಿ ಅಂತ ಹೇಳ್ತೀನಿ. ಆಮೇಲೆ ಆ ಅಲಮೆಂಟ್ ಏನ್ ಬರುತ್ತೆ ಅದು ಮತ್ತೆ ಇದು ಮಾಡ್ಕೊಂಡು ಕಟ್ಟಿ ಮಾಡಿ. 2021ನೇ ತನ್ನ 15ನೇ ಹಣಕಾಸು ಅರಸೀಕೆರೆ ನಗರಸಭೆ ಸೇರಿದ ಜಯಂತ ನಗರದಲ್ಲಿರುವ ನೀರು ಶುದ್ಧೀಕರಣ ಘಟಕಕ್ಕೆ ಪಿಎಸ್ ಖರೀದಿಸಿ ಅಳವಡಿಸುವ ಕೆಲಸ 1.42 ಲಕ್ಷಗಳು. ಕೆವಿ ಸೋಮಶೇಖರ್ ಗುತ್ತಿಗೆದಾರರು ಅರಸೀಕೆರೆ ಇವರು ಕಡಿಮೆ ದರ ನಮೂದಿಸಿದ್ದಾರೆ. ನಮ್ದು ಇದೆಯಲ್ಲ ಈಗ ರೆಗ್ಯುಲರ್ ಆಗಿ ಜನಕ್ಕೆ ಕೊಡ್ತಾ ಇಲ್ಲ, ಹಂಗೆ ಕೊಡಬೇಕು ಅಂದಿಷ್ಟು ನಾವು 3 ಇಂಚ್ ಲೈನ್ ಎಲ್ಲಿತ್ತು ಅಲ್ಲಿ 6 ಇಂಚ್ ಲೈನ್ ಹಾಕಿ ಪ್ರೆಸರ್ ಆಗಿ ಕೊಡೋಕ್ಕೋಸ್ಕರ. ಯಾಕಂದ್ರೆ ಒಂದ್ ಕಡೆ 1.5 ಗಂಟೆ ಬಿಟ್ರೆ ಅಲ್ಲಿ ಅರ್ಧ ಗಂಟೆ ಹೋಗ್ತಾ ಇದೆ ಅಷ್ಟೇ. ಅದಕ್ಕೋಸ್ಕರ ಜನಕ್ಕೆ ಮಿತಿಯಾಗಿ ಬಳಸಲಿ ಅನ್ನೋ ಒಂದು ಉದ್ದೇಶದಿಂದ ಇದು ಪೈಪ್ ಲೈನ್ ಸ್ಮಾರ್ಟ್ ಲೈನ್ ಕೊಡ್ತಾ ಇದೆ. ಎಲ್ಲಿ ಲೈನ್ ಹಾಕ್ಬೇಕು ಹಾಕಿಲ್ಲ ಅನ್ನೋದಿದ್ರೆ ಬೇಕಾದ್ರೆ ಚರ್ಚೆ ಮಾಡೋಣ. ಹಾಕ ಕಡೆ ಹಾಕ್ಲೇಬೇಕಾಗುತ್ತೆ, ವಿಧಿ ಇಲ್ಲ. ನೀರಿಲ್ಲ ಅಂತ ಫಸ್ಟ್ ಫೋನೇ ನಿಲ್ಸ್ಕೊಡೋದು. ನೀರು ಬೇಕಾಗಿರೋದು ನಿಮ್ಗೆ. ಬೇಡಿಕೆ ನಮ್ಮ ಅಮ್ಮ ವೆಂಕಟಮಣಿ ಅವ್ರದ್ದು ಹೈಯೆಸ್ಟ್ ಬೇಡಿಕೆ. ಹೈಯೆಸ್ಟ್ ಮಾಡ್ತೀನಿ ವಾರಂಟಿ ಇರುತ್ತೆ, ನಮ್ಮದು EMD ಎಲ್ಲ ಇರುತ್ತೆ. ಹೌದು ಹೌದು 44% 28 ಲಕ್ಷದ ಕೆಲಸ 14 ಲಕ್ಷ ರೂಪಾಯಿ ನಾನು ಸಪ್ಲೈ ಮಾಡ್ತೀನಿ ಅಂತ ನಾವು. ಹೌದು ಮಾಡುತ್ತೆ. ನಮ್ಮ ಮೇನ್ ಡೀಲರ್ ನಿವೇದಿಗೆ ಒಂದೇ ಕಂಪ್ನಿ ಇದೆ ಅಂದ್ರೆ ಮ್ಯಾನುಫ್ಯಾಕ್ಚರ್, ಹಂಗಾಗಿ ಇಲ್ಲ ಅಷ್ಟೊಂದು ಲೆಸ್ ಹಾಕಿ ಮಾಡಕ್ಕಾಗ. ಅದು ISI ಸರ್ಟಿಫಿಕೇಟ್ ಸಮೇತ ಕೊಡಬೇಕು. ಆಯ್ತು ನಾವೇ ಇಂಡಿಯನ್ ಸರ್ವಾತ್ಮಕ ಬಹುಮತ ಬರೆಯೋದು. ಆಯ್ತು ಅಲ್ಲಿ ಬರ್ತೀವಿ ಬಿಡಿ. ಟ್ಯಾಂಕರ್ ಖರೀದಿಸುವ ವಿಚಾರ ಡೈವರ್ಟ್ ಮಾಡಿ ನಾವು ವ್ಯವಸ್ಥೆ ಮಾಡಿ ಏನೆಲ್ಲ ಜಾಗ ಕಳಿಸಿ ಬಪ್ಪೂರ್ ಇಲ್ಲ ಜಾಗ ಇದೆ ಲೇಔಟ್ ಮಾಡೋದು ಎನ್ಕ್ರೋಚ್ ಮಾಡಿದ್ದಾರೆ. ಇದು ಆಮೇಲೆ ಬಸ್ ಒಂದು ಟ್ರೈನ್ ಒಂದು ಟಿಕೆಟ್ ಇಲ್ಲ ಇಲ್ಲ ಅಲ್ಲೇನಿಲ್ಲ ಖಾಲಿ ಜಾಗ. ಅವತ್ತಿನ ಮನೆಗಳನ್ನ ಕಟ್ಟೋಕ್ಕಿಂತ ಮುಂಚಿತವಾಗಿ ಅವನು ಎಷ್ಟೇ ದೊಡ್ಡವನಾಗಿದೆ, ಅವನು ಯಾರೇ ಆಗಿದೆ, ನೀವು ಹೋಗಿ ಇಲ್ಲಿ ನಮ್ಮ ರಾಜಕಾರಣ ಎಷ್ಟಿದೆ, ನಮ್ಮ ರಾಜಕಾರಣ ಬಿಟ್ಟು ನೀವು ಕಟ್ಟಿ ಅಂತ ಹೇಳಿ ಅವತ್ತು ತಾಕೀತು ಮಾಡಬೇಕು. ಎಲ್ಲ ಆಗಿ ಮನೆ ಕಟ್ಟಿ ಮನೆ ಕಟ್ಟಿಲ್ಲ ಖಾಲಿ ಜಾಗ ಇದೆ, ಖಾಲಿ ಜಾಗ ಇದೆ. ಈಗಲೇ ಒಂದು ಕೆಲಸ ಮಾಡಿ, ಯಾವ್ಯಾವ ಖಾಲಿ ಜಾಗದಲ್ಲಿ ಯಾವ ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿದ್ರೆ, ಯಾರು ಒತ್ತುವರಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನ ನಿಲ್ಲಿಸುವಂತ ಜವಾಬ್ದಾರಿನ ಸರ್ವೆ ನಡೆಸಿ ಇಂಜಿನಿಯರ್ ಅದ್ರ ಜವಾಬ್ದಾರಿ. ಒತ್ತುವರಿ ಆದ್ರೆ ಇಂಜಿನಿಯರ್ ಜವಾಬ್ದಾರಿ. ಯಾರು ಮುಲಾಜಿಲ್ರಿ, ಯಾವುದೇ ಯಾರು ಕೊಡುವ ರಾಜಕಾಲುವೆ ಇಲ್ಲ ಅಂದ್ರೆ ಅರ್ಸಿಕೆರೆ ಮುಳುಗೋಗ್ತದೆ. ಈಗ ಇಟಾಚಿ ಈಗ ಪ್ರೊಡಕ್ಷನ್ ಮಾಡ್ಕೊಂಡಿದ್ದೀನಿ. ಅಭ್ಯರ್ಥನ ಮಾಡಿ ಕಿತ್ತಿಸಿಲ್ಲ. ಆದಿಚಿಂಚಿ ಪ್ರೈಮರಿ ಶಾಲೆ ಇದೆಯಲ್ಲ ಸರ್, ಅಲ್ಲಿ CA ಜಾಗ ಕಟ್ಟಿದ್ರು ಅಂತ ಹೇಳಿ ಆ ಏರ್ ವೆಂಕಟರಾಮಯ್ಯ ಅವರು ಅವ್ರ ಜಾಗದಲ್ಲಿ ನೋಡಿಲ್ಲ. ವಾಟ್ಸಪ್ ಅಲ್ಲ ಇದೆ ನೋಡಿದ್ದೀರಾ? ನಗರ ಪ್ರಾಧಿಕಾರದಲ್ಲಿ ಖಾತೆ ಮಾಡಿಕೊಟ್ಟಿದ್ದಾರೆ. ಅವಾಗ ಯಾವ ಮಾಡಿದ್ರು ನನಗೆ ಗೊತ್ತಿಲ್ಲ. ಇಲ್ಲೂ ಕೂಡ ಅನುಮೋದನೆ ಕೊಟ್ಟಿದ್ದಾರೆ. ಡೆವಲಪ್ಮೆಂಟ್ ಸೈಟ್ ಮನೆಗಳು ಸೆಂಟರ್ ಬರುತ್ತೆ. ಈಗ ಮಾಡ್ತಾ ಇರೋದು ನಾವು ಚರಂಡಿ ಸುಮ್ಮನೆ ನಾಮಕಾವಸ್ಥೆ ಅಷ್ಟೇ, ರಾಜಕಾರಣವೇ ಅಲ್ಲ. ಅದ್ರ ಬಗ್ಗೆ ಕ್ರಮ ತಗೊಂಡ್ಬಿಡಿ. ಆಗ್ಲಿ 3 ಸೈಟ್ ಅವರು 5 ಅಡಿ 50 ಅಡಿ 5 ಅಡಿ 50 ಅಡಿ ಪಾಪ ಅವರು ಬಿಟ್ಕೊಟ್ಟಿದ್ದಾರೆ. ನಾವು ಅವ್ರಿಗೆ ಕೃತಜ್ಞತೆ ಹೇಳ್ಬೇಕು ನಮಗೆ. ಯಾಕಂದ್ರೆ ಈ ಕಾಲದಲ್ಲಿ ಯಾವ ಸ್ವಂತದಲ್ಲಿ ಬಿಟ್ಕೊಡ್ತಾರೆ. ಈಗ ಒರಿಜಿನಲ್ ಎಲ್ಲಿದೆ ಅದ್ರ ಬಗ್ಗೆ ಕ್ರಮ ತಗೊಳಕ್ಕೆ ತಹಸೀಲ್ದಾರ್ಗೆ ಮಾರ್ಕ್ ಮಾಡಿಸಿ ಮಾಡೋಣ. ಅದ್ರ ಬಗ್ಗೆ ಮುಲಾಜಿ ಮಾಡೋಣ. ನಾವು ನಗರಸಭೆಯಿಂದಾನು ಕಳಿಸ್ತೀವಿ, ಫಾಲೋ ಮಾಡಿದ್ದೀವಿ. ಆಶಿಸ್ತಾ ಮತ್ತು ಈ ಸಭೆ ನಡೆಸಕ್ಕೆ ನಮ್ಮ ಎಲ್ಲ ಗೌರವಾನ್ವಿತ ಎಲ್ಲ ಸದಸ್ಯರು ನೀವು ಸಹಕಾರ ಮಾಡಿದ್ದೀರಿ. ದಯಮಾಡಿ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು. ನಮ್ಮ ನೌಕರರು, ಸಿಬ್ಬಂದಿಗಳು, ಮಾಧ್ಯಮ ಮಿತ್ರರು ಎಲ್ಲರೂ ದಯಮಾಡಿ ಬಂದಿದ್ದೀರಿ. ನಿಮ್ಮ ಸಲಹೆ ಸೂಚನೆಗಳು ಮುಂದೆ ಕೊಡಬೇಕು ಅಂತ ನಮ್ಮಲ್ಲಿ ಕೇಳ್ಕೊಂಡು ಈ ಸಭೆ ಮುಗಿಸ್ತೀವಿ.